ಇದು ಒಟ್ಟ ಸಿಂಪಲ್ ಆಗಿ ಮಾಡ್ಕೊಂಡಿದ್ರಿ ಇದು. ಈಗ ತಪ್ಲ ವಾಡಾಸ್ ನಿಂತೈತಿ, ಅದು ತಪ್ಲ ವೇಸ್ಟ್ ಮಾಡಬಾರ್ದು ಅವಸರನ್ಯಾಗ ಮಾಡ್ಕೊಂಡಿದ್ದು. ಇದು ಕುರಿಗಳ ಸಂಬಂಧ ಮಾಡಿದ್ ಸಡ್ರಿ. ಇದ್ರೊಳಗೆ ಎಮರ್ಜೆನ್ಸಿ ಟೆಂಪರರಿ ಆಗಿ ಮಾಡ್ಕೊಂಡಿದ್ದು. ಇದ್ರ ಸಲಾಗೆ ಬ್ಯಾರೆದ್ ಸಡ್ ಮಾಡೋದೈತಿ ಅದಕ್ಕ ಅದನ್ನ ಇದನ್ನ ಮಾಡಿ. ಇದ್ರ ಯಾಕೆ ಏನೈತ್ರಿ 6 ಫೀಟ್ ಐತ್ರಿ. 6 ಫೀಟ್ ಐತಿ. ಉದ್ದಿದು 29 ಫೀಟ್ ಐತ್ರಿ. ನಾವ್ ಇನ್ನೊಂದ್ ಸ್ವಲ್ಪ ಇದ್ರೊಳಗೆ ಕನ್ಸೆಷನ್ ಮಾಡ್ಬೋದಾಗಿತ್ತು. 27 ಫೀಟ್ ಮಾಡ್ಕೊಂಡು ಇನ್ನೊಂದ್ ಈ ಕಡೆ ಒಂದ್ ಫೀಟ್ ಕೊಡ್ಬೋದಾಗಿತ್ರಿ. ನಾವು ಕೊಟ್ಟಿಲ್ರಿ ಅದನ್ನ. 6 ಫುಟ್ ಅಂದ್ರೆ ಇದು ಕರೆಕ್ಟ್ 6 ಫುಟ್ ಏನ್ರಿ? 6 ಫೀಟ್ ಐತಿ. ನಾವ್ ಮಾಡಿದ್ರು 6 ಫುಟ್ ಇರಬೇಕಲ್ರಿ? ಇಲ್ರಿ, ಇದು ಮಾಡಿದ ಮ್ಯಾಗ ನಮ್ಗೂ ಇದ್ರ ಪ್ರಾಬ್ಲಮ್ ಗೊತ್ತಾಗೈತಿ. ಏನಪ್ಪಾ ಅಂದ್ರ ರೀ, ನಡು ಸೆಂಟರ್ ಫೀಡಿಂಗ್ ಮಾಡುವಾಗ ಸುಣ್ಣ ಹೊಡಿವಾಗ ಇದಕ್ಕ ಒಂದ್ ಸ್ವಲ್ಪ ತೊಂದ್ರೆ ಮಾಡಾಕತ್ತೈತ್ರಿ. ಇದು ಈಗ ಮಾಡೋದಂದ್ರ ಇದು ತೊಂದ್ರೆ ಮಾಡಾಕತ್ತೈತಿ. 5 ಫೀಟ್ ಆಗ್ಬೇಕಾಗಿತ್ರಿ. ನಾವ್ ಏನ್ ವಿಚಾರ ಮಾಡಿದ್ವಿ ಮಾಡುವಾಗ ಚಂದ್ರಿಕೆ 2 ಆಡ ಕುಂಡಿರ್ತಾವು. 2 ಆಡ ಕೂತು ಅಂದ್ರ ಪರ್ಫೆಕ್ಟ್ ಆತು. ನಾವೇನ್ರಿ ಈ ಜಾಗ ಬೇರೆ ದೊಡ್ಡದೈತಿ ಅದಕ್ಕೆ ದೊಡ್ಡದಿಟ್ಟಾರು. ಇಲ್ರಿ, ನಾವು ಚಂದ್ರಿಕೆ ಆಡಕೊಂಡಿರ್ತಾವ. ನಾವು ಫಸ್ಟ್ ಐಡಿಯಾ ಮಾಡಿದ್ದ ಹಂಗಾರಿ, ಜಾಗದಿಂದ 4-5 ಮಾಡಿದೀವ್ರಿ. ಆದ್ರ ಅದ್ ಹಿಂದಾಗಡೆ ನಮಗ್ ಪ್ರಾಬ್ಲಮ್ ಆದ್ಮೇಲೆ ಗೊತ್ತಾಗ್ತದೆ. ಚಂದ್ರಿಕೆ ಎಷ್ಟ್ ಫುಟ್ ಇರ್ತಾರ? 3 ಫೀಟ್ ಉದ್ದಿರ್ತಾರ. ಹಿಂಗ ಹೈಟ್ 2.5 ಫೀಟ್ ಆಗಲಾಕೈತ್ರಿ. ನಾವ್ 5 ಫೀಟ್ ಮಾಡಿದವ್ರ ಈ ಟೈಪ್ ಈ ಸೈಜ್ನಾಗ ಉದ್ದ ಕೂತ್ ಬಿಡ್ತಾವ್ರ. ಈಗ ಡಬಲ್ ಕುಂಡ್ಸಾಕು ಚಾನ್ಸ್ ಐತೆ ನಂಗ. ಡಬಲ್ ಹಿಂಗ್ ಆಡ್ ಕುಂಡಿರ್ತಾವ್ರ. ಈಗ ಆಡ್ ಚಂದ್ರಿಕೆ ಕುಂಡಿರ್ತಾವ್ರ. ಅದ ವಿಚಾರ ಮಾಡಿದ್ದು. ಬಟ್ ಫೀಡಿಂಗ್ ನಾವ್ ಸುಣ್ಣ ಆಮೇಲೆ ಅಂಕುಶ್ ಹೊಡಿಯುವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತೀರ. ಸೆಂಟರ್ ನೆಲ್ಕಾಗಿಲ್ರಿ. ನಾವ್ ಕಟ್ಟಿಗೆ ಹಾಕಿ ಸದ್ಯ ಈಗ ಏನು ಕೆಬ್ಬನದು ಏನು ವ್ಯವಸ್ಥೆ ಇಲ್ರಿ. ನಾವು ಬಂದೈತಿ ಸದ್ಯ ಹುಳ ತರ್ಬೇಕು. ಕಟ್ಟಿಗೆ ನಿಂದ್ರಿಸಿ ಮಾಡ್ಬೋದ್ರಿ? ಆರಾಮಾಗಿ ಮಾಡ್ಬೋದು. ಅಂದ್ರೆ ಕೆಬ್ಬನ ತರ್ಬೇಕು? ಆಕ್ಚುಲಿ ಮಾಡ್ಬೇಕಾಗಿದ್ದ ಕಟ್ಟಿಗೆ ಅಂದಾರೆ. ಇದೆಲ್ಲ ಬ್ಲೀಚಿಂಗ್ ಪೌಡರ್ ಸುಣ್ಣ ಹೊಡೆದಿವಿ ಅಂದ್ರೆ ಇದೊತ್ತು ಜಲ್ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಅದೇ ಕಟ್ಟಿಗೆ ಸದ್ಯ ಎಲ್ಲಾ ಸೈಡ್ಗೆ ದೊಡ್ಡ ಪ್ರಾಣಿ ಈಗ ಬೆಳೆ ಬಂದೈತಿ. ತಪ್ಪಲಾರ ರೆಡಿ ಐತಿ. ಕಟ್ಟಿಗೆ ನಡಿತೈತ್ರಿ ತೋರಿ ಚಲೋ. ಆಯ್ತೈತಿ, ನಡಿತೈತಿ. ಕಟ್ಟಿಗೆ ಮಾಡಿದ್ರೆ ನಡಿತೈತಿ ನಂಗ. ಹತ್ರ ಇದ್ರು ಸಾನೆ ಖರ್ಚು ಇಲ್ರಿ ಅದ್ ಮಾತ್ರ. ನಿಮಗ ಮನ್ಯಾಗ ಒಂದ್ ಸ್ವಲ್ಪ ಏನಾರ ಮಟೀರಿಯಲ್ ಅದು ಇತ್ತಂದ್ರ ಅದ್ರಾಗ ಮಾಡ್ಕೋಬಹುದು. ಏನ್ ತೊಂದ್ರೆ ಇಲ್ಲ. ಮುಂದರ್ಸು ಕಟ್ಟಿಗೆ ಸಿಗ್ತಾವ್ರೆ. ಬೀಗರ ತೋರ್ಬೇಕತಿ. ಹಂಗಾರ ಮಾಡ್ರಲ್ಲ, ಅವಶ್ಯವಾಗಿ ಮಾಡ್ರಿ. ಏನು ತೊಂದ್ರೆ ಇಲ್ಲ, ನಡಿತೈತ್ರಿ. ಅವಶ್ಯವಾಗಿ ಮಾಡ್ರಿ. ಅದೇನ್ ಉಳಿಕೆ ಪ್ರಾಬ್ಲಮ್ ಏನಿಲ್ರಿ. ಮತ್ತೆ ಬರ್ರಿ ಗುರುಗಳ, ನಾವು ಇದು ರೇಷ್ಮೆ ಹಾಕೋರ್ಗಿದ್ರೆ ಅದಕ್ಕ ಇದನ್ನ ಮಾಹಿತಿ ತಗೋಬೇಕಂತ ಇವ್ರ ಕಡೆ ಬಂದಿದೀವು. ಮತ್ ಮಾಹಿತಿ ಸರಿಯಾಗಿ ಸಿಕ್ತಿ. ಏನ ಉಳಿದನ ನಮಗೂ ಸರಿಯಾಗಿ ಮಾಹಿತಿ ಇಲ್ರಿ. ಸದ್ಯ ನಾವು ಹಾಕ್ಬೇಕಾಗೈತಿ. ಮಾಹಿತಿ ಬೇಕಲ್ಲ, ಮಾಹಿತಿ ಇಲ್ಲ ಹಾಕಕ್ ಬರಂಗಿಲ್ಲ. ಅಂಜಕ್ ರೂಪಾಯಿ ಏನ್ ಅದಕ್ಕ ಅಂಜಿಕ್ ಬರ್ತೈತಿ. ಅದಕ್ಕ ಇವ್ರ ಕಡೆ ಕೇಳ್ಬೇಕಂತ ಬಂದಿದೀವಿ. ನಮ್ ಶರ್ಟ್ ಅಪಾಟ ಇಲ್ಲಲ್ರಿ. ಅದ್ ಬಿದಿರ್ ಬಡಿಗೆ ನಡಿತೈತಿ ನಡಿತೈತಿ ಅಂದ್ರಿ ಇವ್ರ. ಅದಕ್ಕೆ ಹುಳದ ಬದ್ದಲ್ಲ ಸ್ವಲ್ಪ ಮಾಹಿತಿ ಕೇಳಕ್ ಬಂದಿದೀವ್ರಿ. ಈಗ ಸದ್ಯ ಇದ 3ನೇ ಜ್ವರಕ್ ಬಂದಾವ್ರಿ. ಈಗ 6 ಫೀಡಿಂಗ್ ಹುಳ ಅದಾವ್ರಿ ಇವು. ಇನ್ನ ಸಾಯಂಕಾಲ ನಾರ್ಮಲ್ ಆಗಿ ಫೀಡಿಂಗ್ ತಗೊಂಡ್ ಎಲ್ಲಾರ ಒಂದ್ ಹುಳ. ಈಗ 3ನೇ ಜ್ವರ ಅಂದ್ರೆ ಮತ್ತೆ ಇದು ದೊಡ್ಡದ್ ಮಾಡ್ಕೋಬೇಕಂದ್ರೆ ಜಾಗ ಇಲ್ರಿ. ಅಂದ್ರೆ ಈಗ ಜ್ವರದಿಂದ ಪಾಸ್ ಆದ್ಮೇಲೆ ಹುಳ ದಪ್ಪ ಆಕತ್ರಿ. ದಪ್ಪ ಆತಂದ್ರ ನಮಗ್ ಹುಳ ದಿಪ್ ಅನಸ್ತೈತ್ರಿ. ಗೊತ್ತಾಗತ್ರಿ. ಇದು ತೆರಿ ದಪ್ಪ ಆಗಿರ್ತೈತ್ರಿ. ದಪ್ಪ ಆಕತ್ರಿ. ಮತ್ತ ಹುಳ ಏನ್ ಮಾಡ್ತಾವ್ರಿ, ಫೀಡಿಂಗ್ ಇದನ್ನ ತಪ್ಲ ತಿನ್ನು ಸ್ಟಾಪ್ ಮಾಡ್ತಾರ. 6 ತಿಂಗಳು ಕಡಿಮೆ ಮಾಡ್ತಾರ. ಮತ್ತ ಇದ್ರ ಮ್ಯಾಗ ಯಾರು ಎನ್ಕ್ವೈರಿ ಮಾಡೋರು ಬಂದ್ ಹೇಳೋರು ರೈತರಿಗೆ ಹೇಳೋರು ಇರ್ತಾರೇನ್ರಿ? ಇಲಾಖೆದವ್ರು ಸೂಪರ್ವೈಸರ್ ಅಂತ ಹಾಕಿರ್ತಾರ್ರಿ. ಅವ್ರೇನ್ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಬಂದೇ ಇಲ್ರಿ. ಈಗ ಹೇಳ್ಬೇಕಂದ್ರ ಎಕ್ಸ್ಪರ್ಟ್ ಅದಾರ್ರಿ ಇಲ್ಲಿ. ನಮ್ಕಿಂತ ಮುಂಚಿತವಾಗಿ ಬೆಳೆದವ್ರು ಅದಾರ. ತಪ್ಲ ಹಾಕೊಂಬಂದ್ರಿ. ಈಗ ನಾವ್ ತಪ್ಲ ಇದ್ರ ಮ್ಯಾಗ ಹಾಕೋದ್ರಿ. ಈಗ ಹುಳದ್ ಮ್ಯಾಗ ಹಾಕೋದ್ರಿ. ಹುಳದ್ ಮ್ಯಾಗ ಬರ್ತಾವ. ತಿನ್ಕೋತ ಮ್ಯಾಗ ಬರ್ತಾವ್ರ. ಅದ್ರದೇನ್ ತೊಂದ್ರೆ ಇಲ್ರಿ. ತಪ್ಲ ಈಗ ತಂದಿರ್ತೀವ್ರಿ. 2ನೇ ಜ್ವರ ಐತಲ್ರಿ. 2ನೇ ಜ್ವರ ಆಗ್ತಿರ್ಲ. ಈಗ ಇಲ್ಲಿ ಮಟ್ಟ ಹಾಕಿ ಬಿಡ್ತೀವ್ರಿ. ನಾವ್ ಹುಳ ಸರ್ಸಿ ಹಿಡ್ಕೋಬೇಕ್ರಿ. ಅಲ್ಲಿ ತಾವ್ ಆಟೋಮೆಟಿಕ್ ಹೋಗ್ತಾರ. ಇಲ್ರಿ, ಅಲ್ಲಿ ಮಟ್ಟ ಹಾಕೋ ಅವಶ್ಯಕತೆನೇ ಇಲ್ರಿ. ನೀವು ಹುಳ ಎಲ್ಲಿರ್ತಾವ ಅಲ್ಲಿ ಮಾತ್ರ ಹಾಕ್ರಿ. ನೀವು ಹುಳ ತಿಂದ ಮ್ಯಾಗ ಈಗ ನಿಮ್ ಹುಳ ದಟ್ಟ ಅನಸ್ತಾವ್ರಿ. ಈ ದಟ್ಟ ಅನ್ಸಿದ ತೊಳ್ಳಿ ಎತ್ತಿ ಹಿಂಗ ನೀಟಾಗಿ ಹಿಂಗ ಎತ್ತಿ ತೆಗೆದು ಇಟ್ಕೊಂಡ ಬೆಡ್ ವಾಡಸ್ಕೊಳ್ರಿ. ಇನ್ನೊಂದ್ರಿ ಸುಣ್ಣ ಕಂಪಲ್ಸರಿ ಹೊಡಿಬೇಕೇನ್ರಿ? ಕಂಪಲ್ಸರಿ ಹೊಡಿಬೇಕು. ಒಂದ್ ಸುಣ್ಣ ಕತ್ತು ಹಂಗ ತಪ್ಲ ಹೋಗಿದ್ರೆ ಇಲ್ರಿ, ಅವಶ್ಯವಾಗಿ ಹೊಡಿಯಬೇಕು. ಯಾಕಂದ್ರ ಇದನ್ನ ಹಿಕ್ಕಿ ಅವಾಗ ಚೆಕ್ ಮಾಡ್ಕೊತಿರ್ಬೇಕ್ರಿ. ಇದು ಹಾರ್ಡ್ ಇರ್ಬೇಕ್ರಿ.
ಸುಣ್ಣ ಹೊಡೆದ ಮೇವ್ ಕೊಡ್ಬೇಕು 2 ಹೊತ್ತು ಸುಣ್ಣ ಹೊಡಿಬೇಕು ಒಂದೇ ಹೊತ್ತು ಒಂದ್ ಅವತ್ತು ಮುಂಜಾನೆ ಹೋಗುತ್ತೆ ಅಂದ್ರೆ ಏನು ಸುಣ್ಣ ಅಂದ್ರೆ ಏನ್ ಕ್ಯಾಲ್ಸಿಯಂ ಇರೋದು ಕ್ಯಾಲ್ಸಿಯಂ ಇದು ಅವು ಸಂಬಂಧ ಕ್ಯಾಲ್ಸಿಯಂ ಹೊಡಿಬೇಕ್ರಿ ಮತ್ತೆ ಇದ ಹಳಿ ಇರೋ ಕ್ಯಾಲ್ಸಿಯಂ ಜಾಸ್ತಿ ಆತಂದ್ರೆ ಆಟೋಮೆಟಿಕ್ ಆಗಿ ತಪ್ಪಲು ಒಣಗ್ತೈತ್ರಿ ಕ್ಯಾಲ್ಸಿಯಂ ಇರೋದು ಕ್ಯಾಲ್ಸಿಯಂ ಈ ತಪ್ಪಲು ಹಳಿ ತಪ್ಪಲ ಒಣಗಿಸ್ತಾರೆ ಹಳಿ ತಪ್ಪಲ ಯಾಕೆ ಒಣಗಿಸ್ಬೇಕಂದ್ರೆ ಇದ್ರ ಉಚ್ಚಿ ಅದು ಓದಿರ್ತಾವ್ರ ಉಚ್ಚಿ ಓದಿದ್ದು ತಿಂದು ಅಂದ್ರೆ ದುಂಡ ಅನ್ನೋ ರೋಗ ಸುಡ್ಗಾಡ್ ಹಾಳು ಮಾಡೋ ರೋಗ ಏನೋ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತ್ರಿ ಈಗ ಅವ್ರಾಯ್ತು ಈಗ ತಪ್ಲ ಆಯ್ತು ಈಗ ಹಾಕಿರ್ತೀವಿ ಈಗ ಮತ್ ತಪ್ಲಾಕ ಇದನ್ನ ತೆಗಿಯೋದು ಯಾವಾಗ ಇದನ್ನ ಲಾಸ್ಟ್ ನೀವು ಚಂದ್ರಿಕೆ ಇಟ್ಟು ಗೂಡ್ ತಕ್ಕೊಂಡ ಬ್ಯಾಗಾರೆ ಲಾಸ್ಟ್ ಡೇಟ್ ಒಟ್ಟು ಈ ಬೇಕು ಎಲ್ಲ ಮಾಡ್ಕೊಳ್ಳೋದು ತಕ್ಕೊಳ್ಳೋದು ಇನ್ನೊಂದ್ರಿ ಇದೇನ್ರಿ ಇದು ಒಂದ್ ಹುಳ ಸಣ್ಣ ದೊಡ್ಡ ಕಾಣ್ತಾವ್ರಿ ಅದಕ್ಕ ತಪ್ಪಿದ್ದವ್ರು ನಾವು ಅದೀವ್ರಿ ಇವ್ರು ಚಾಕಿ ಸೆಂಟರ್ದವ್ರು ತಪ್ಪು ಅಲ್ಲಿ ಕರೆಕ್ಟ್ ಟೈಮ್ ಮೊಟ್ಟೆ ಒಂದೇ ಟೈಮ್ ಹೊಡೆದಿರಾಗಿಲ್ರಿ ಒಂದ್ ಸ್ವಲ್ಪ ಅದನ್ನ ನಾವು ಪ್ಯಾಚ್ ವರ್ಕ್ ಮಾಡ್ಬೇಕಾದ್ರೆ ಜ್ವರದಿಂದ ಎಬಸ್ಗೊಳ್ವಾಗ್ರಿ ಎಲ್ಲಾ ಹುಳುಗಳು 100% ಜ್ವರದಿಂದ ಎದ್ದಾವೋ ಇಲ್ಲೋ ಚೆಕ್ ಮಾಡ್ಕೋಬೇಕು ಅದನ್ನ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೋ ಒಂದು 80% ಬತ್ತಂದ್ರೆ ಏನ್ ಮಾಡ್ಬಿಡ್ತಾರೆ ಬಡ ಇದನ್ನ ಅಂಕುಶ ಹೊಡೆದ ಫೀಡಿಂಗ್ ಕೊಟ್ಬಿಡ್ತಾರೆ 20% ಏನ್ ಹಿಂಗ್ ಹುಳ ಉಳಿದಿರ್ತೈತ್ರಲ್ಲ ಅದು ಜ್ವರದಿಂದ ಹೇಳಕ್ ಲೇಟ್ ಮಾಡ್ತೈತೆ ಅದಕ್ಕಿಂತ ಮುಂಚಿತವಾಗಿ ಇದೊಂದು ಫೀಡಿಂಗ್ ತಿಂದ್ ಬಿಡ್ತೈತ್ರಿ ಈ ಹುಳ ದಪ್ಪ ಆಗಿಬಿಡ್ತೈತ್ರಿ ಸಣ್ಣ ನೋಡ್ಬಿಡ್ತೈತಿ ಸಣ್ಣ ಅದು ಏನ್ ಮಾಡಾಕ ಬರಂಗಿಲ್ಲ ಇಲ್ರಿ ನಾಳೆ ಗೂಡ್ ಗಟ್ಟುವಾಗ ತೊಂದ್ರೆ ಮಾಡ್ತೈತ್ರಿ ನೀವು ತೊಂದ್ರೆ ಮಾಡ್ತೈತಿ ಅದಕ್ಕೆ ರೀ ಸಣ್ಣ ಅದು ಅಂದ್ರೆ ನಾವ್ ಬೇರೆ ಮಾಡುವ ಇದ್ರಾಗ ಅನಿವಾರ್ಯ ಐತಿ ಇದ್ರಾಗ ಎಷ್ಟೊತ್ ಬೇರೆ ಮಾಡೋರು ನೀವು ಎಲ್ಲೇ ಕುಡ್ತಾಡವ್ರ ಒಂದ್ ಲಿಂಕ್ಸಕ್ಕ 600 ಇಂದ 700 ಹುಳ ಇರ್ತೈತ್ರಿ ಈಗ ಸದ್ಯ 30 ಲಿಂಕ್ಸ್ ಐತ್ರಿ ಇದ ಈಗ 30 ಲಿಂಕ್ಸ್ ಅಂದ್ರೆ ಎಷ್ಟ್ ಆಯ್ತು ಬಾಳ ಆಗತ್ರಿ ಹೌದ್ರಿ 15 ಸಾವಿರ ರೂಪಾಯಿ 15 ಸಾವಿರ ಹುಳ ಐತ್ರಿ ನೀವ್ ಹೆಂಗ್ ಚೆಕ್ ಮಾಡ್ಕೊಳ್ಳೋರು ಅಂದ್ರೆ ದೊಡ್ಡ ಯಾವಾಗ ದೊಡ್ಡದೈತಿರಲ್ಲ ಇದು ದೊಡ್ಡದು ಸಣ್ಣ ಬೇರೆ ಕಡೆ ಟ್ರೀಟ್ಮೆಂಟ್ ಕೊಟ್ರೆ ಇಲ್ಲ ಆಗಲ್ರಿ ಯಾಕತ್ ಕೇಳ್ರಿ ಮಾಡಕ್ ಆಗೋ ಚಾನ್ಸ್ ಇಲ್ರಿ ಈಗ 18,000 ಹುಳನು ಹೆಂಗ ಆರ್ಸಕ್ ಚಾನ್ಸ್ ಐತ್ರಿ ಹೌದಲ್ರಿ ನಮ್ಗೆ ಯಾವಾಗ ಕಾಣಿಸ್ತೈತಿ ಯಾವಾಗ ನಮಗ್ ಡಿಫಿಕ್ ಆದ ಪ್ರಾಬ್ಲಮ್ ಗೊತ್ತಾಕೈತಿ ಅಂದ್ರ ರೀ ಲಾಸ್ಟಿಗೆ ಚಂದ್ರಿಕೆ ಏನ್ ಇಡ್ತಿರ್ಲ ಆ ಪೊಸಿಷನ್ ದಾಗ ಅಲ್ಲಿ ನೋಡ್ರಿ ಆ ಹುಳ ಬಂದೈತಿ ನೋಡ್ರಿ ಮ್ಯಾಗ ಮುಖ ಮಾಡೈತಿ ನೋಡ್ರಿ ಅದ್ ಹುಳ ಜ್ವರ ಬಂದೈತಿ ನೋಡ್ರಿ ಆ ಕಟ್ಟಿಗೆ ತಳಗಿನ ಬಾಜು ಮುಖ ಮಾಡೈತಿ ಅದು ಜ್ವರಕ್ ಬಂದೈತಿ 100% ಜ್ವರಕ್ ಬಂದೈತಿ ಜ್ವರ ಬೇಕ್ರಿ ಮೇಯಾಕತ್ತಾವ್ರಿ ಆ ಜ್ವರಕ್ ಬಂದೈತಿ ಮೇಯಾಕತ್ತ ಅಂದ್ರೆ ಜ್ವರಕ್ ಬಂದೈತಿ ಬಿಟ್ಟ ಬಂದ್ ಮಾಡಿದ್ರಿ ಏನ ಬಂದಿರ್ಲಿಲ್ಲ ಅವ್ರು ಇಲ್ರಿ ಬಿಡಾಗಿಲ್ರಿ ಸಾಯಂಕಾಲ ಒಂದು ತಿಳುವಂಗ್ ಫೀಡಿಂಗ್ ಕೊಡುದ್ರಿ ಸಾಯಂಕಾಲ ಆಲ್ಮೋಸ್ಟ್ ಆಲ್ ಒಂದ್ 50% ಬರ್ತಾವ್ರಿ ತಿಳುವಂಗ್ ಫೀಡಿಂಗ್ ಕೊಟ್ಟಿವಿ ಅಂದ್ರೆ ಯಾವಾಗ ಬಂದಿರ್ತಾವ ಜ್ವರದಾಗ ಇರ್ತಾವ್ರಿ ಯಾವಾಗ ಬರೋ ಇರ್ತಾವ್ರಲ್ಲ ಸ್ವಲ್ಪ ತಿಂದು ಜ್ವರಕ್ ಹೋಗ್ತಾವ್ರಿ ಹೊಳ್ಳಿ ರಿಟರ್ನ್ ಫೀಡಿಂಗ್ ಏನ್ ಮಾಡ್ತೀವ್ರಲ್ಲ 100% ಹುಳ ಜ್ವರದಿಂದ ಎದ್ದಾವ ಇಲ್ಲ ಚೆಕ್ ಮಾಡ್ಬೇಕು 100% 1% ಗ್ಯಾಪ್ ಬಿಡುವಂಗಿಲ್ಲ 1% ಬಿಟ್ರೆ ಅಂದ್ರೆ 1% ದಾಗ ಹುಳ ಯಾವ್ದಾರ ಇತ್ತಂದ್ರ ಸಣ್ಣ ಆಕತಿ ಅಕಸ್ಮಾತ್ ಜ್ವರದಿಂದ ಎದ್ದಾವ ನಾಕ ಹೆಂಗ್ ಗೊತ್ತ ಮಾಡ್ಕೋಬೇಕು ಈಗ ಎದ್ದು ಹರಿದಾಡ್ತಾವ್ರಿ ಒಣ್ಣೆದ್ರಿ ಸ್ವಲ್ಪ ಹಿಂಗ ಗಾಳಿ ಬಡದ್ರಿ ಒಂದ್ 4 ಹಾವಿನ ಓಡಾಡ್ತಾವ್ರ ಸ್ವಲ್ಪ ಹೌದಲ್ಲ ಹಿಂಗ್ ಸ್ವಲ್ಪ ಸುಂಗ್ರ ಗಾಳಿ ಬಡದ್ರು ಜ್ವರದಾಗ ಇದ್ದಾಗ ನೀವು ಉಪ್ಪತ್ತು ಉದಿದ್ರು ಅಟ್ಟ ಹಿಂಗ್ ಮಾಡ್ತಾವ್ರಿ ಒಂದ್ ಸ್ವಲ್ಪ ಅಡ್ಯಾಡಿ ಅಲ್ಲಿ ನಿಂತು ಬಿಡ್ತಾರ ಮೊಬ್ಬಿರ್ತಾವ ಫುಲ್ ಮೊಬ್ಬಿರ್ತಾವ ಆದ್ರೂ ಒಂದ್ ಸ್ವಲ್ಪ ಟ್ರೈನಿಂಗ್ ತಗೊಂಡ್ ಮಾಡುದ ಬೆಟರ್ ಅನ್ಸ್ಲಾತೈತ್ರಿ ಟ್ರೈನಿಂಗ್ ಅನ್ನಕ್ ಏನಿಲ್ರಿ ಎಲ್ಲಿ ನೀವು ಟ್ರೈನಿಂಗ್ ಏನ್ ಕೊಡ್ತಾರೇನ್ರಿ ಕೊಡ್ತಾರ ಇಲಾಖೆಯಿಂದ ಇರ್ತೈತಿ ವರ್ಷಕ್ 1 ಸಲನೋ 2 ಸಲನೋ ಇರ್ತೈತ್ರಿ ಅವ್ರ ಕರ್ದಾಗ ನಾವ್ ಹೋಗಕ್ ನಾವು ಫ್ರೀ ಆಗಿಲ್ಲ ಯಾರ ಇದ್ರ ಕಡೆಯಿಂದ ಯಾರು ವಿಶೇಷವಾಗಿ ಹೋಗುದೇ ಇಲ್ರಿ ಇಲ್ಲೇನೀಗ ಎಕ್ಸ್ಪರ್ಟ್ ಯಾರ ಬೆಳೆದಿರ್ತಾರ ಅವ್ರಂತ ಹೋಗಿ ಅವ್ರ ಮಾಹಿತಿ ಕೇಳಿ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ರಿ ಮಾಹಿತಿ ಕೇಳ್ಕೊಂಡ್ ಮಾಡ್ಕೊಂಡ್ ಹೋಗುದ್ರಿ ಈಗ 3ನೇ ಜ್ವರ ರೀ 2ನೇ ಜ್ವರ ಮುಗಿತ ಈಗ ಎಷ್ಟ್ ದಿನ ಮೇವ್ ತಿಂತಾರು ಹೊಳ್ಳಿ 8 ಮೇವ್ ತಿಂತಾರ ಒಂದ್ ದಿನಕ್ಕೆ 2 ಮೇವ್ ಅಂದ್ರೆ 4 ದಿವಸ 4 ದಿವಸ 4 ದಿವಸ ರೀ 4 ದಿವಸ ರೀ 4 ದಿವಸ ಆದ್ಮ್ಯಾಗ್ರಿ ಮತ್ ಜ್ವರ ಕುಂದಿರ್ತಾವ್ರಿ 4ನೇ ಜ್ವರಕ್ಕೆ ಹೋಗತ್ರಿ ಅವಾಗ ಒಂದೊಂದ್ಸಲ ಏನಾಗತ್ರಿ ವಾತಾವರಣ ಕೋಲ್ಡ್ ಇತ್ತಂದ್ರ 9ನೇ ಮೇವ್ ತಗೋತೈತ್ರಿ ಒಮ್ಮೆ ತಗೊಳಗಿಲ್ಲ ಈ ವಾತಾವರಣ ತಗೊಳಗಿಲ್ರಿ ಬ್ಯಾಸ್ಗೆ ಅಂದ್ರೆ 2 ದಿವಸಕ್ಕೊಮ್ಮೆ ಜ್ವರ ಇಲ್ರಿ 1ನೇ ಹಂತ್ರಿ 2ನೇ ಜ್ವರದಿಂದ 3ನೇ ಜ್ವರಕ್ಕ 6 ಫೀಡಿಂಗ್ ರೀ ಮತ್ 3ನೇ ಜ್ವರದಿಂದ 4ನೇ ಜ್ವರಕ್ಕೆ ಹೋಗ್ಬೇಕಾದ್ರೆ 8 ಫೀಡಿಂಗ್ ರೀ 4ನೇ ಜ್ವರದಿಂದ ಗೂಡಿಗೆ ಹೋಗ್ಬೇಕಾದ್ರ ರೀ ಮಿನಿಮಮ್ 12 ಮೇವ್ ತಗೋತಾರ ಒಂದೊಂದ್ಸರಿ ಮೊನ್ನೆ ಸರಿ ಟೆಂಪರೇಚರ್ ಲೋ ಆಗಿಬಿಟ್ಟ 14 ಮೇವ್ ತಗೊಂಡವ್ರಿ ಒಂದೊಟ್ಟು ಹೆಚ್ಚ ಕಡಿಮೆ ಹಾಕವ್ರಿ ಅದಕ್ಕ ನಿಮ್ಗ ಇದಕ್ಕಿಂತ ಇದು ಟೆಂಪರರಿ ಸಡ್ಡ ಸುಮ್ ಎಮರ್ಜೆನ್ಸಿ ಮಾಡ್ಕೊಂಡಿದ್ದೈತ್ರಿ ನಿಮ್ಗ ಕನ್ಸ್ಟ್ರಕ್ಷನ್ ಸಡ್ಡ ಅದು ಮಾಡಿದ್ದು ಇಲ್ಲಿ ನಮ್ಮಲ್ಲಿ ಒಬ್ರು ಗೌಡ್ರು ಮಾಡಿದಾರ್ರಿ ಬಿರಾದಾರ್ ಗೌಡ್ರಿ ಭೀಮಣ್ಣ ಬಿರಾದಾರ್ ಕರೆಕ್ಟ್ ಮಾಡಿದಾರ್ರಿ ಕರ್ಗೂಡ್ರಿ ಇರ್ತಾರ್ರಿ ಅವ್ರಿಗೆ ಅವ್ರು ಮಾಡಿದಾರ್ರಿ ನಿಮ್ಗ ಬೇಕಿದ್ರ ಅದನ್ನ ಅಲ್ಲಿ ಹೋದ ನಿಮ್ಗ ಕ್ಲಿಯರ್ ಆಗಿ ನಮ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಐತ್ರಿ ಅವ್ರಿಗೆ ನಾವೀಗ ಮನಿ ಪನಿ ಎಲ್ಲ ಕಟ್ಟಾರಿ ಅವ್ರು ಮನಿ ಅಲ್ರಿ ಸಡ್ಡ ಅಷ್ಟು ಸಡ್ಡ ಏನ್ರಿ ಸಡ್ಡ ಅಷ್ಟು ಹೊರದೈತಿ ನಿಮಗ ಅವ್ರನ್ನ ಕೇಳ್ಕೊಂಡ್ ನಾವ್ ಮಾಡ್ತೀವ್ರಿ
ಅಂದ್ರ ನಮ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಅವ್ರ 12ನೇ ಬ್ಯಾಚಿಗೆ ಬಂದಾರ ಈಗ ಜಾಸ್ತಿ ಎಕ್ಸ್ಪೀರಿಯನ್ಸ್. ನಿಮಗ ಅವ್ರಂತೆ ಕರ್ಕೊಂಡ್ ಹೋಗಿ ಬೇಕಿದ್ರೆ ಅವ್ರ ಕಡೆ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡಿಸ್ತಾನ್ರಿ. ಅಟ್ ಮಾಡಿದ್ರೆ ತೀರಾ ಚಲೋ ಆಕತ್ರಿ. ಯಾಕಂದ್ರೆ ಒಂದ್ ಇದು ಎಲ್ಲಾ ಮಾಹಿತಿ ತಿಳ್ಕೊಂಡಾಗ ಇದು ಆಗುದ್ರಿ. ಮಾಹಿತಿ ಬೇಕ್ರಿ, ಮಾಹಿತಿ ಗೊತ್ತಿದ್ದಾಗ ಆಗೋದ್ರಿ. ಸುಮ್ನೆ ಅವ್ರು ಮಾಡ್ಯಾರ ಅಂತೇಳಿ ನಾವು ಮಾಡೋದು ಬಾರದ್ರಿ. ಅದ್ರದ್ದು ಒಂದ್ ಸ್ವಲ್ಪ ಯಾಕ ನಾಜೂಕ್ ಅಕ್ಕ ನೋಡ್ರಿ ಉಳ್ಗೊಳಗ್ರೆ ಹಂಗ ಮಾಡ್ಯಾರ ಅಂದ್ರೆ ಎಲ್ಲಾರು ಮಾಡ್ಯಾರ ನಾವ್ ಮಾಡ್ಕೊತ ಹೋದ್ರಿ ಲಾಸ್ ಆಯ್ಕೋದ್ಬಿಟ್ಟು ಹಿಂದಾಡಿ ಬೇರೆ ರೇಷ್ಮೆ ನಿಮಿತಿ ಕೊಟ್ಟಂಗ ಆಕತ್ರಿ. ನಾವ್ ಹೌದಲ್ರಿ ಮಾಹಿತಿ ಪಕ್ಕ ಮಾಹಿತಿ ತಗೋಬೇಕಾಗಿತ್ರಿ. ಮಾಹಿತಿ ತಗೊಂಡ್ ಮಾಡ್ಬೇಕ್ರಿ. ಅದಕ್ಕ ಅವ್ರಿಗೆ ಹೆಚ್ಚಿನ ಮಾಹಿತಿ ಐತಿ. ಅವ್ರ ಇವತ್ತು ಇರಾಕಿಲ್ರಿ ಆಕ್ಚುಲಿ ಮನ್ಯಾಗ. ಇದ್ದ ದಿವ್ಸ ನಿಮ್ಗೆ ಹೇಳ್ತನು ಹೋಗಿ ಅವ್ರ ಕಡೆಯಿಂದ ನಿಮ್ಗೆ ಹೆಚ್ಚಿನ ಮಾಹಿತಿ ಆಯ್ತು. ಅವ್ರು ಇದ್ದಾಗ ಫೋನ್ ಹಚ್ಚ್ರಿ, ಅಲ್ಲಿಗೆ ಬಂದ್ಬಿಡ್ತೀವಿ. ಹೆಚ್ಚಿನ ಮಾಹಿತಿ ರೀ. ಯಾಕಂದ್ರ ಫಸ್ಟ್ ಹುಳ ತಂದಾಗಿಂದ ಗೂಡ್ ಗಟ್ಟಿ ವಾಪಸ್ ನೀವು ಗೂಡ್ ಕಳಿಸು ಮಟ ಅವ್ರಿಗೆ ಹೆಚ್ಚಿನ ಮಾಹಿತಿ ಐತಿ. ಅವರು ಬಾಳ ನೋಡಿವ್ರಿ, ನಾವು ಬಾಳ ಮಾಡ್ಯಾರು. ಬಾಳ ರಾಮನಗರಕ್ಕೆ ಯಾವಾಗ ಕೇಳ್ರಿ, ರಾಮನಗರ್ ಕೊಟ್ಟಿವು ರೇಷ್ಮೆ ತಗೊಂಡು ಬಾಳ ಹೇಳ್ಯಾರಿ ನಮ್ಗೆ. ಹೌದ್ರಿ. ಅದಕ್ಕ ಅವ್ರ ಕಡೆಯಿಂದ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡಿಸ್ತಾನ್ರಿ. ಅವ್ ಹೇಳ್ತಾರ ಬಿಡ್ರಿ ಊರಾಗು ಅಗ್ದಿ ಮನ್ಗಂಡ್ ಬೆಳತಾರ ಹೇಳ್ತಾರ ಊರಾಗು. ಐತ್ರಿ, ಚಲೋ ಐತ್ರಿ, ಮಾಡ್ರಿ, ಅವಶ್ಯವಾಗಿ ಮಾಡ್ರಿ. ಬೆಳೆ ಹಚ್ಚೋದಂತೂ ನಿಮ್ಗೆ ಗೊತ್ತೈತಿ, ಹಚ್ಚೋದ್ ಹೆಂಗೈತಿ ಅಂತ ಹೇಳಿ ಮಾಡ್ರಿ. ನಾಟಿ ಬಂದ ಬಿಡ್ರಿ, ನಾಟಿ ಬಂದ ನಮ್ಗೆ. ಆಯ್ತ್ರಿ, ಅದನ್ನಷ್ಟು ತಿಳಿಸ್ತೀರಿ ನಮ್ಗ. ಅವ್ರ ಕಡೆ ಕೇಳ್ಕೊಂಡ ಅವ್ರ ಹೆಂಗ್ ಇರ್ತಾರ ನೋಡ್ರಿ ನಿಮ್ಗ ಅವಶ್ಯವಾಗಿ ನಮಗ್ ಈ ಫುಲ್ ಮಾಹಿತಿ ಆತೇವ್ರಿ. ಮತ್ತ ಯಾವ ತಪ್ಪಿದ ನಿಮ್ಮಂತವ್ರ ಕರ್ಸಾಕ್ ಬರ್ತೈತಿ. ಅಂದ್ರಿ ನಮ್ಗೇನು ನಾವ್ ನಿಮ್ ಕಡೆ ತಗೊಂಡೇವಿ, ನಾನು ಒಟ್ಟು ಇನ್ನೊಬ್ರಿಗೆ ಹೇಳ್ಬೇಕ ಅನ್ನಂಗ ಆಗ್ಬೇಕು. ಇಲ್ರಿ, ಆಗ್ತೈತ್ರಿ ಎಕ್ಸ್ಪೀರಿಯನ್ಸ್ ಮ್ಯಾಗ್ರಿ. ಯಾಕಂದ್ರ ನಾನು ಈಗ 4-5 ಇದಾವ್ರಿ, ಅವ್ರು 12ನೇ ಬ್ಯಾಚ್ ಇದಾವ್ರಿ. ನಾವ್ 4-5 ಬ್ಯಾಚ್ ದವ್ರ ಆದ್ರ ಅವ್ರ 12ನೇ ಬ್ಯಾಚ್ ದವ್ರು. ಅದಕ್ಕ ಅವ್ರಿಗೆ ಜಾಸ್ತಿ ಅನುಭವ ಐತಿ. ನಾವ್ ಆದ್ರೂ ಫಸ್ಟ್ ಅವ್ರ ಗೈಡೆನ್ಸ್ ತಗೊಂಡ ಮಾಡಿದ್ರಿ. ಯಾಕಂದ್ರ ಅವ್ರ ಎಕ್ಸ್ಪೀರಿಯನ್ಸ್ ಐತಿ. ಈಗ ಅವ್ರ ಕಾಂಟ್ಯಾಕ್ಟ್ ಒಳಗೆ ಸುಮಾರು ಜನ ರೈತರದಾರ. ಅವ್ರದೊಂದು ಗ್ರೂಪ್ ಐತಿ, ಸುಮಾರು ಜನ ರೈತರದಾರ. ತೊಗಲ್ ಬಗ್ಗೆ ಆಗಾತು ಎಲ್ಲಾ ಕಡೆ ರೀ. ಅವ್ರು ಅಲ್ಲಿಂದ ಮಾಹಿತಿಗಳು ಅವ್ರಿಗೆ ಕೆಲವೊಂದು ಗೊತ್ತಿರ್ಲಿಲ್ಲ ಅಂದ್ರ ಅಲ್ಲಿಂದ ಮಾಹಿತಿಗಳು ತಿಳಿಸಿ ತಿಳ್ಕೊಂಡ ವಾಪಸ್ ತಿಳಿಸ್ತಾರ ಇಮಿಡಿಯೇಟ್ಲಿ. ಹಿಂಗೆಲ್ಲ ಐತಿ. ಆಯ್ತು, ನಾತ್ರಿ ಅಲ್ಲೇ ಹೋಗಿ ನಮ್ಗೆ ಟ್ಯಾಂಕರ್ ಮಾಡೈತಿ ಅದಿ ಬೆಳಿ ನಾವ್ ಹಾಕ್ಬೇಕಾಗೈತಿ. ಈ ಮುಗಳ ತರ್ಬೇಕಾಯ್ತು, ಬೆಳಿ ಐತ್ರಿ. ಆಯ್ತು, ಅವಶ್ಯವಾಗಿ ಅಲ್ಲಿ ನಾ ನಿಮಗ ಭೇಟಿ ಮಾಡಿಸ್ತೇನ್ರಿ. ಮತ್ ಕ್ಲೈಮೇಟ್ ಏನ್ ಸಂಬಂಧ ಬರಂಗಿಲ್ಲ ನೋಡ್ರಿ. ಕ್ಲೈಮೇಟ್ ಹಾರ್ಡ್ ಆತಂದ್ರ ಒಂದ್ ಸ್ವಲ್ಪ ಹುಡುಕ್ ತೊಂದ್ರೆ ಮಾಡ್ತತ್ರಿ. ಒಂದ್ ಸ್ವಲ್ಪ ಮ್ಯಾಗ ನೀರ್ ಹೊಡಿದು ಸೈಡ್ ನೀರ್ ಹಾಕೋದ್ರಿ, ಸೈಡ್ ಕಟ್ಟಿ ನೀರ್ ಹಾಕೋದು, ಕೋಲ್ಡ್ ಆಗೋ ವಾತಾವರಣ ನಾವು ಕ್ರಿಯೇಟ್ ಮಾಡ್ತೀವಿ. ಕಾವು ಬರ್ತೈತ್ರಿ, ಅದಕ್ಕೆ ಮಾಡ್ಬೇಕು. ಚಲೋ ಅಂದ್ರಿ ಈ ಬ್ಯಾಸಿಗೆ ಒಂದ್ ಸ್ವಲ್ಪ ಕೋಲ್ಡ್ ಬೇಕ್ರಿ, ಥಂಡಿದಿಂದ ಹೆಂಗ್ರಿ ಹೀಟ್ ಬೇಕ್ರಿ. ಲೈಟ್ ಹಾಕಿ ಹೀಟ್ ಮಾಡೋದು. ಅಷ್ಟ್ ಟೆಂಪರೇಚರ್ ಹೆಂಗೈತಿ ಗೊತ್ತನ್ರಿ. ಇದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗಿದ್ದು 22ರಿಂದ 27 ಟೆಂಪರೇಚರ್ ಮೇಂಟೈನ್ ಮಾಡ್ಬೇಕ್ರಿ. ರೂಲ್ಸ್ ರೀ 22ರಿಂದ 27 ಅಂತ ರೂಲ್ಸ್ ರೀ. ಆದ್ರೆ ನಾವು 20ರಿಂದ 30 ಓಕೆ. ಯಾಕಂದ್ರೆ ನಾವು ಹೇಳಿದಷ್ಟು ನಿರ್ದಿಷ್ಟವಾಗಿ ಮೇಂಟೈನ್ ಮಾಡಕ್ ಆಗಿಲ್ಲ. ಅದಕ್ಕೆ ಒಂದು 30ರವರೆಗೂ ಓಕೆ. ಅದಕ್ಕಿಂತ ಜಾಸ್ತಿ ಈಗ ಸದ್ಯಕ್ಕೆ ಟೆಂಪರೇಚರ್ 40ರ ಮ್ಯಾಗ ಐತಿ. ಈಗೆಲ್ಲ ಇಂಥ ಟೈಮ್ದಾಗ ಗಾಳಿ ಇರಾಗಿಲ್ಲ, ಕೆಲವೊಂದ್ ಟೈಮ್ದಾಗ ಆ ಟೈಮ್ದಾಗೆಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಹಾಗಂದ್ಬಿಟ್ಟು ಏನ್ ಬ್ಯಾಚ್ ಏನ್ ಇದನ್ನ ಆಗಲ್ರಿ. ಆದ್ರ ಅತಿ ಹೀಟ್ ನಾವು 40+ ಆದಾಗ ಸುಮ್ನೆ ಇದ್ವು ಅಂದ್ರೆ ಪ್ಲಸ್ ಆಯ್ತು. ಸರಿ, ನಿಮ್ಗ ಅಲ್ಲಿ ಭೇಟಿ ಮಾಡಿಸ್ತೇನ್ರಿ. ನಮ್ಗ ಭೇಟಿ ಮಾಡಿಸ್ರಿ ಹಂಗಾರೆ ಮಾಡಿ. ಆಯ್ತು, ನಮಸ್ಕಾರ, ಧನ್ಯವಾದಗಳು ನಿಮಗೆ ಮಾಹಿತಿ ಹೇಳಿದಕ್ಕಾಗಿ. ಹೋಗಿ ಬರ್ತೀವಿ, ಹೋಗಿ ಬರ್ರಿ. ಅದಕ್ಕೆ ಬಡಗಿನ ಅವ್ರ ಹೇಳೋಣ ನಮ್ಗೆ ತಿಳಿಸ್ರಿ. ಆಯ್ತಾಯ್ತು, ತಿಳಿಸ್ತೇನೆ. ನಾವ್ ನಡಿತೀವ್ರಿ. ಆಯ್ತಾಯ್ತು, ಹೋಗಿ ಬರ್ರಿ.